ಸುವರ್ಣ ನ್ಯೂಸ್ನಲ್ಲಿ ಡಿಕೆಶಿ ಕ್ಯಾಬಿನೆಟ್ನ ಬಿಗ್ ಸುದ್ದಿ. ಡಿಕೆಶಿ ಸರ್ಕಾರದಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ, ಯಾರಿಗೆ ಶಾಕ್ ಕಾದಿದೆ, ಇನ್ನೆಲ್ಲೂ ಇಲ್ಲದ ಸಂಭಾವ್ಯ ಸಚಿವರ ಪಟ್ಟಿ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಕೆಶಿ ಕ್ಯಾಬಿನೆಟ್ನ ಸಂಭಾವ್ಯ ಸಚಿವರ ಪಟ್ಟಿ ಲಭ್ಯವಾಗಿದೆ. ಈ ಡಿಕೆಶಿ ಸರ್ಕಾರದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು, ಯಾರಿಗೆಲ್ಲ ಶಾಕ್ ಕಾದಿದೆ, ಈ ವಿಚಾರವಾಗಿ ಅಪ್ಡೇಟ್ ಇರುವಂತದ್ದು ಇನ್ನೆಲ್ಲೂ ಇಲ್ಲದ ಸಂಭಾವ್ಯ ಸಚಿವರ ಪಟ್ಟಿ ಸುವರ್ಣ ನ್ಯೂಸ್ನಲ್ಲಿ ಲಭ್ಯ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ಧವಾಯಿತು ಸಂಭಾವ್ಯ ಸಚಿವರ ಪಟ್ಟಿ. ಸಮುದಾಯ ಪ್ರಾದೇಶಿಕವಾರು ಆದ್ಯತೆ ಮೇಲೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ. ಈಗಾಗಲೇ ಡಿಕೆಶಿ ಸರ್ಕಾರದಲ್ಲಿ ಯಾರೆಲ್ಲ ಸಚಿವರಾಗಬಹುದು, ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂತಹ ಹಲವು ಸಚಿವರಿಗೆ ಸ್ಥಾನ ಇದೆ. ಹಾಗಾಗಿ ಅದರೊಟ್ಟಿಗೆ ಇನ್ನೂ ಹಲವು ಹೊಸ ಸಚಿವರನ್ನ ನೇಮಕ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಡಿಕೆಶಿ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಸಚಿವರಿರ್ತಾರೆ, ಸಂಭಾವ್ಯ ಸಚಿವರ ಪಟ್ಟಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ಸಿದ್ಧವಾಗಿದ್ದು, ಸಮುದಾಯ ಪ್ರಾದೇಶಿಕವಾರು ಆದ್ಯತೆ ಮೇಲೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗುತ್ತೆ. ಡಿಕೆಶಿ ಸರ್ಕಾರದಲ್ಲಿ ಯಾರಿಗೆಲ್ಲ ಸಿಗಲಿದೆ ಸಚಿವ ಸ್ಥಾನ? ದಲಿತ ಕೋಟಾದಡಿ ಪ್ರಿಯಾಂಕ್ ಖರ್ಗೆ ಅಥವಾ ಜಿ ಪರಮೇಶ್ವರ್, ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ ಅಥವಾ ಈಶ್ವರ ಖಂಡ್ರೆಗೆ ಸಚಿವ ಸ್ಥಾನ ಸಿಗಬಹುದು. ರಾಜ್ಯಸಭೆಗೆ ಹೋಗದೆ ಇದ್ರೆ ಕೆಜೆ ಜಾರ್ಜ್ಗೆ ಸಿಗಲಿದೆ ಸಚಿವ ಸ್ಥಾನ. ಮುನಿಯಪ್ಪ ಅಥವಾ ಮಗಳು ರೂಪಾ ಶಶಿಧರ್ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸತೀಶ್ ಜಾರಕಿಹೊಳಿಗೂ ಸಚಿವ ಸ್ಥಾನ. ಈಗ ಹೈಕಮಾಂಡ್ ಮಟ್ಟದಲ್ಲಿ ಸಂಭಾವ್ಯ ಸಚಿವರ ಪಟ್ಟಿ ರೆಡಿಯಾಗಿದೆ. ಮುಂದಿನ ಡಿಕೆಶಿ ಕ್ಯಾಬಿನೆಟ್ಗೆ ಯಾರೆಲ್ಲ ಮಿನಿಸ್ಟರ್ ಆಗಲಿದ್ದಾರೆ ಈ ವಿಚಾರವಾಗಿ ಚರ್ಚೆಯಾಗಿದೆ. ಈಗ ಸಂಭಾವ್ಯ ಸಚಿವರ ಪಟ್ಟಿಯೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಒಕ್ಕಲಿಗ ಕೋಟಾದಲ್ಲಿ ಕೃಷ್ಣ ಬೈರೇಗೌಡ ಚಲುವರಾಯಸ್ವಾಮಿಗೆ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ಕುರುಬ ಕೋಟಾದಲ್ಲಿ ಭೈರತಿ ಸುರೇಶ್, ರಾಘವೇಂದ್ರ ಹಿಟ್ನಾಳ್ಗೆ ಸ್ಥಾನ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಕ್ಯಾಬಿನೆಟ್ಗೆ. ಈಗ ರಾಜ್ಯಸಭೆಯಲ್ಲಿ ಸ್ಥಾನ ಕೇಳ್ತಾ ಇದ್ರು ಕೆಜೆ ಜಾರ್ಜ್. ರಾಜ್ಯಸಭೆಗೆ ಹೋಗದೆ ಇದ್ರೆ ಕೆಜೆ ಜಾರ್ಜ್ಗೂ ಕೂಡ ಸಚಿವ ಸ್ಥಾನ ಸಿಗಲಿದೆ ಡಿಕೆಶಿ ಕ್ಯಾಬಿನೆಟ್ನಲ್ಲಿ. ಹಾಗೆ ಮುನಿಯಪ್ಪ ಅಥವಾ ಮಗಳು ರೂಪಾ ಶಶಿಧರ್ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಗಬಹುದು. ಇನ್ನು ಒಕ್ಕಲಿಗ ಕೋಟಾಗೆ ಬಂದ್ರೆ ಕೃಷ್ಣ ಬೈರೇಗೌಡ ಹಾಗೆ ಚಲುವರಾಯಸ್ವಾಮಿಗೂ ಕೂಡ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳಿದೆ. ಇದು ಸಂಭಾವ್ಯ ಸಚಿವರ ಪಟ್ಟಿ. ಲಿಂಗಾಯತ ಕೋಟಾದಲ್ಲಿ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಥಾನ ಸಿಗುವ ಸಾಧ್ಯತೆಗಳೇ ಹೆಚ್ಚಿದೆ. ಮರಾಠ ಕೋಟಾದಡಿ ಸಂತೋಷ್ ಲಾಡ್ ಅಥವಾ ಶ್ರೀನಿವಾಸ್ ಮಾನೆಗೆ, ಬ್ರಾಹ್ಮಣ ಕೋಟಾದಡಿಯಲ್ಲಿ ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಸಿಗಬಹುದು ಡಿಕೆಶಿ ಕ್ಯಾಬಿನೆಟ್ನಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಡಿಕೆಶಿ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಮಿನಿಸ್ಟರ್ ಆಗಬಹುದು ಅನ್ನೋ ವಿಚಾರವಾಗಿ ಸಂಭಾವ್ಯ ಸಚಿವರ ಪಟ್ಟಿ. ಡಿಕೆಶಿ ಸರ್ಕಾರದಲ್ಲಿ ಯಾರಿಗೆಲ್ಲ ಚಾನ್ಸ್ ಸಿಗಲಿದೆ, ಯಾರಿಗೆಲ್ಲ ಶಾಕ್ ಕಾದಿದೆ, ಇನ್ನೆಲ್ಲೂ ಇಲ್ಲದ ಸಂಭಾವ್ಯ ಸಚಿವರ ಪಟ್ಟಿ ಸುವರ್ಣ ನ್ಯೂಸ್ನಲ್ಲಿ. ದಲಿತ ಕೋಟಾದಡಿ ಪ್ರಿಯಾಂಕ್ ಖರ್ಗೆ ಅಥವಾ ಜಿ ಪರಮೇಶ್ವರ್ಗೆ ಸಚಿವ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ ಅಥವಾ ಈಶ್ವರ ಖಂಡ್ರೆಗೆ ಸಚಿವ ಸ್ಥಾನ.
ರಾಜ್ಯಸಭೆಗೆ ಏನಾದ್ರೂ ಹೋಗದೆ ಇದ್ರೆ ಕೆಜೆ ಜಾರ್ಜ್ಗೆ ಸಚಿವ ಸ್ಥಾನ ಸಿಗಲಿದೆ. ಮುನಿಯಪ್ಪ ಅಥವಾ ಮಗಳು ರೂಪಾ ಶಶಿಧರ್ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಸತೀಶ್ ಜಾರಕಿಹೊಳಿಗೂ ಕೂಡ ಸಚಿವ ಸ್ಥಾನ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಒಕ್ಕಲಿಗ ಕೋಟಾದಲ್ಲಿ ನೋಡೋದಾದ್ರೆ ಕೃಷ್ಣ ಬೈರೇಗೌಡ ಅಥವಾ ಚಲುವರಾಯಸ್ವಾಮಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಲಭಿಸೋ ಸಾಧ್ಯತೆಗಳು ಹೆಚ್ಚಿದೆ. ಈಗ ಡಿಕೆಶಿ ಹೊಸ ಸರ್ಕಾರ ರಚನೆಯಾಗುತ್ತೆ, ಇಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಹಾಗೆ ಈ ಮುಂಚೆ ಸಚಿವರಿದ್ದವರಲ್ಲಿ ಯಾರಿಗೆಲ್ಲ ಶಾಕ್ ಕಾದಿದೆ ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತಹ ವಿಚಾರ ಇದು. ಈಗಾಗಲೇ ಈ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಸಂಭಾವ್ಯ ಸಚಿವರ ಪಟ್ಟಿ ಕೂಡ ಈಗ ಸಿದ್ಧವಾಗಿರುವಂತದ್ದು. ಆ ಪಟ್ಟಿ ಲಿಸ್ಟೇ ನಾವೀಗ ನಿಮಗೆ ಹೇಳ್ತಾ ಇರುವಂತದ್ದು. ರಾಜ್ಯಸಭೆಗೆ ಹೋಗದೆ ಇದ್ರೆ ಇಲ್ಲಿ ಕೆಜೆ ಜಾರ್ಜ್ಗೂ ಕೂಡ ಸಚಿವ ಸ್ಥಾನ ಸಿಗಲಿದೆ. ಕೆಜೆ ಜಾರ್ಜ್ ರಾಜ್ಯಸಭೆಗೆ ಹೋಗಬೇಕು ಅನ್ನೋದಾಗಿ ಕೇಳ್ತಾ ಇದ್ರು. ಅಕಸ್ಮಾತ್ ಅವರು ರಾಜ್ಯಸಭೆಗೆ ಹೋಗ್ಲಿಲ್ಲ ಅಂದ್ರೆ ಅವರಿಗೆ ಸಚಿವ ಸ್ಥಾನ ಇದೆ. ಇನ್ನು ದಲಿತ ಕೋಟಾದಡಿ ಪ್ರಿಯಾಂಕ್ ಖರ್ಗೆ ಅಥವಾ ಜಿ ಪರಮೇಶ್ವರ್ಗೆ ಇಲ್ಲಿ ಸಮುದಾಯ ಹಾಗೆ ಪ್ರಾದೇಶಿಕವಾರು ಆದ್ಯತೆ ಮೇಲೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ಸಂಭಾವ್ಯ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ ನಿಮ್ಮ ಮುಂದೆ. ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನ್ಯೂಸ್ ಡೆಸ್ಕ್ ನಿಂದ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದಲ್ಮನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಈ ಕ್ಯಾಬಿನೆಟ್ ನ ವಿಚಾರ ಏನಿದೆ ಎಲ್ಲರಲ್ಲೂ ಕೂಡ ಒಂದ್ ರೀತಿ ಕುತೂಹಲವನ್ನ ಮೂಡಿಸಿರುವಂತದ್ದು. ಈಗ ಸಂಭಾವ್ಯ ಸಚಿವರ ಪಟ್ಟಿ ಕೂಡ ಮುಂದೆ ಇದೆ. ಸಮುದಾಯ ಹಾಗೆ ಪ್ರಾದೇಶಿಕವಾರು ಆದ್ಯತೆ ಮೇಲೆ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಅಪ್ಡೇಟ್ಸ್? ಅಮೃತ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈಗಿರ್ತಕ್ಕಂಥ ಏನು ಸಚಿವ ಸಂಪುಟ ಹೇಗಿರುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲ ಕಾರಣ ಆಗಿದೆ. ಸೊ ಸಹಜವಾಗಿ ಈಗ ಹೊಸ ಸರ್ಕಾರದಲ್ಲಿ ಯಾರ್ಯಾರು ಸಚಿವರಾಗ್ತಾರೆ ಅಂತಕ್ಕಂಥ ಚರ್ಚೆಗಳು ನಡೆದಿದೆ. ಈ ಬಾರಿ ರಾಜಕೀಯ ಅಂದರೆ ಸನ್ನಿವೇಶಗಳಿಗೆ ಅನುಗುಣವಾಗಿ ಜಾತಿ ಸಮೀಕರಣದ ಆಧಾರದ ಮೇಲೆ ಸಚಿವ ಸಂಪುಟವನ್ನು ರಚನೆ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಕಳೆದ ಬಾರಿ ಇದ್ದಂಥ ಸಚಿವ ಸಂಪುಟಕ್ಕೂ ಮತ್ತು ಈ ಬಾರಿ ಸಚಿವ ಸಂಪುಟಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಯಾಕೆಂತಂದರೆ 2 ವರ್ಷಗಳ ಅಂದರೆ 1 ವರ್ಷ ಆದ ನಂತರದಲ್ಲಿ ಚುನಾವಣೆಯ ಕಡೆ ಸರ್ಕಾರ ಮುಖ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಚುನಾವಣೆಯನ್ನು ಕೂಡ ಗೆಲ್ಲಬೇಕಾಗಿರುತ್ತೆ. ಆ ರೀತಿಯಾಗಿ ಚುನಾವಣೆಯನ್ನು ಕೂಡ ಸಮರ್ಥವಾಗಿ ಎದುರಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಸಚಿವ ಸಂಪುಟದಲ್ಲಿ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಜಾತಿ ಸಮೀಕರಣದ ಆಧಾರದಲ್ಲಿ ಕಳೆದ ಬಾರಿ ಲಿಂಗಾಯತ ಸಮುದಾಯಕ್ಕೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಹೆಚ್ಚಿನ ಆದ್ಯತೆಗಳನ್ನು ಕಳೆದ ಬಾರಿ ನೀಡಲಾಗಿತ್ತು. ಆದರೆ ಈ ಬಾರಿಯೂ ಕೂಡ ಈ ಜಾತಿ ಸಮೀಕರಣದ ಆಧಾರದಲ್ಲಿ ಹಿಂದುಳಿದವರಿಗೂ ಕೂಡ ಒಂದಷ್ಟು ಆದ್ಯತೆ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದೆ. ಯಾಕೆಂತಂದರೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರು ಕೆಳಗಿಳಿದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಹಿಂದುಳಿದ ವರ್ಗವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ತಮ್ಮನ್ನು ಬೆಂಬಲಿಸ್ತಕ್ಕಂಥ ಇಡೀ ಅಹಿಂದ ವರ್ಗವನ್ನು ಕೂಡ ಅವರಿಗೆ ಓಲೈಕೆ ಮಾಡ್ತಕ್ಕಂಥ ರೀತಿಯಲ್ಲೂ ಕೂಡ ಸಚಿವ ಸಂಪುಟವನ್ನು ಸಿದ್ಧಪಡಿಸಬೇಕಾಗಿರತಕ್ಕಂಥ ಅಗತ್ಯತೆಗಳು ಈಗ ಡಿ.ಕೆ. ಶಿವಕುಮಾರ್ ಮುಂದಿದೆ. ಹಾಗಾಗಿಯೇ ನಮಗೆ ಈಗ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ದಲಿತರು ಅಲ್ಲಿ ಬಹಳ ಮುಖ್ಯವಾಗಿ ಹೊಸ ಮುಖಗಳನ್ನು ಕೂಡ ಸೇರಿಸಿಕೊಳ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಡಿ.ಸಿ.ಎಂ ಆಗಿ ಸಂಪುಟದೊಳಗೆ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಒಂದು ನಿರ್ಧಾರ ಬಹುತೇಕ ಅಂತಿಮ ಆಗಿದೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಅವರು ಒಂದೊಮ್ಮೆ ಏನಾದರೂ ಕೂಡ ಡಿ.ಸಿ.ಎಂ ಆಗದೇ ಇದ್ದರೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಹೇಗೆ ಅವಕಾಶ ಅಂತಕ್ಕಂಥ ಚರ್ಚೆಗಳಿರುವಂಥ ಕಾರಣಕ್ಕಾಗಿ ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಮಧ್ಯೆ ಒಂದು ರೀತಿ ಸ್ಪರ್ಧೆ ಬದಲಾಗಿ ಅವರಿಬ್ಬರನ್ನು ಕೂಡ ಸಂಪುಟ ತೆಗೆದುಕೊಂಡು ಬರಬೇಕಾ ಅಂತಕ್ಕಂಥದ್ದು ಕೂಡ ಚರ್ಚೆ ಮುಂದುವರೆದಿದೆ. ಜೊತೆಗೆ ಲಿಂಗಾಯತ ಕೋಟದಲ್ಲಿ ಈಶ್ವರ್ ಖಂಡ್ರೆ ಮತ್ತು ಎಂ.ಬಿ. ಪಾಟೀಲ್ ಹೆಸರು ಕೂಡ ಬಹಳ ಪ್ರಮುಖ ಕೇಳಿಬಂದಿದೆ. ಯಾಕೆಂದರೆ ಬಹಳ ದೊಡ್ಡ ಸಮುದಾಯವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಕಳೆದ ಬಾರಿ 8 ಏನು ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಯಾಕೆಂತಂದರೆ ಈಗ ಮುಖ್ಯಮಂತ್ರಿಯಾಗಿ ಒಕ್ಕಲಿಗ ಸಮುದಾಯದವರು ಇರ್ತಕ್ಕಂಥ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂತಂದರೆ ಉತ್ತರ ಕರ್ನಾಟಕ ಮತ್ತು ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಆ ಒಂದು ಸಮುದಾಯದ ವಿಶ್ವಾಸವನ್ನು ದೊಡ್ಡ ಮಟ್ಟದಲ್ಲಿ ಪಡ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತರ ಪ್ರಾಬಲ್ಯ ಇರುವ ಕಾರಣಕ್ಕಾಗಿ ಅಲ್ಲಿಯ ಬಹುತೇಕ ಶಾಸಕರಿಗೆ ಈ ಬಾರಿ ಚಾನ್ಸ್ ಸಿಗ್ತಕ್ಕಂಥ ಸಾಧ್ಯತೆಗಳಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಮಟ್ಟಿಗೆ ನೋಡೋದಾದರೆ ಬೆಂಗಳೂರಿನಲ್ಲಿ GBA ಚುನಾವಣೆಯನ್ನು ಕೂಡ ಎದುರಿಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ KJ ಜಾರ್ಜ್ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡು ಬರ್ತಕ್ಕಂಥದ್ದು, ಬೈರತಿ ಸುರೇಶ್ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಡ್ತಕ್ಕಂಥದ್ದು, ಜೊತೆಗೆ ರಾಮಲಿಂಗ ರೆಡ್ಡಿಗೂ ಕೂಡ ಅವಕಾಶ ಕೊಡೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರು ಕೂಡ ಜವಾಬ್ದಾರಿ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ 369 ವಾರ್ಡ್ಗೆ ನಡೀತಕ್ಕಂಥ GBA ಚುನಾವಣೆಯನ್ನು ಎದುರಿಸಬೇಕಾದ್ರೆ ಒಂದು ಸಂಘಟಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಅತ್ಯಂತ ಪ್ರಬಲವಾಗಿ ಚುನಾವಣೆ ಎದುರಿಸಬೇಕು. ಹಾಗಾಗಿ ಇಲ್ಲಿ ಜಾತಿ ಸಮೀಕರಣ
ಸಮೀಕರಣಕ್ಕೆ ಬದಲಾಗಿ ಮುಂದಿನ ಚುನಾವಣೆ ದೃಷ್ಟಿಯಿಂದ ಮತ್ತು ಸಂಘಟನೆ ದೃಷ್ಟಿಯಿಂದ ಕೃಷ್ಣ ಬೈರೇಗೌಡರು, KJ ಜಾರ್ಜ್, ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಅವರಿಗೂ ಕೂಡ ಅವಕಾಶ ಕೊಡೋದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ. ಅಂತಿಮವಾಗಿ ಈ ಹೈಕಮಾಂಡು ತನ್ನ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಇನ್ನು ಮುಖ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ UT ಖಾದರ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಈಗ ಬಹುತೇಕ ತೀರ್ಮಾನ. ಯಾಕಂದರೆ 3 ವರ್ಷಗಳ ಕಾಲ ರಾಜ್ಯದ ಸ್ಪೀಕರ್ ಆಗಿ ಕೆಲಸ ಮಾಡಿದ್ರು, ಹಾಗಾಗಿ ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿರ್ಧಾರಗಳು ಆಗ್ತಾ ಇದೆ. ಜೊತೆಗೆ ಇಲ್ಲಿ 2 ಹೆಸರುಗಳು ಬಹಳ ಪ್ರಮುಖವಾಗಿರ್ತವೆ. ಬೆಂಗಳೂರಿನಲ್ಲಿ NA ಹ್ಯಾರಿಸ್ ಮತ್ತು ಜಮೀರ್ ಅಹ್ಮದ್ ಇದ್ದಾರೆ. ಜಮೀರ್ ಅಹ್ಮದ್ ಮತ್ತು NA ಹ್ಯಾರಿಸ್ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗಿದ್ರೆ, ಜಮೀರ್ ಅಹ್ಮದ್ ಅವರಿಗೆ ಇಡೀ ರಾಜ್ಯದಲ್ಲೂ ಕೂಡ ಸಮುದಾಯದ ಬೆಂಬಲಗಳು ಇರುವಂಥ ಕಾರಣಕ್ಕಾಗಿ ಅವ್ರನ್ನ ಕಂಟಿನ್ಯೂ ಮಾಡೋ ನಿಟ್ಟಿನಲ್ಲಿ ಯಾವ ನಿರ್ಧಾರಗಳಾಗುತ್ತೆ. ಇಲ್ಲಿ 2 ಪ್ರಮುಖವಾದ ಹೆಸರು, ಒಂದು NA ಹ್ಯಾರಿಸ್ ಮತ್ತು ಜಮೀರ್ ಅಹ್ಮದ್, ಇಬ್ಬರೊಳಗೆ ಒಬ್ಬರಿಗೆ ಅವಕಾಶ ಕೊಡೋದ್ರ ಬಗ್ಗೆ ಅಂದರೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ. ಜೊತೆಗೆ ಖರ್ಗೆ ಅವರಿಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಪ್ತರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಬಾರಿ ಮತ್ತೆ ಸಂಪುಟದ ಒಳಗೆ ಬರ್ತಕ್ಕಂಥ ಬಹುತೇಕ ಖಚಿತ ಆಗಿದೆ. ಜೊತೆಗೆ ಮರಾಠಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶ್ರೀನಿವಾಸನಿಗೆ ಅವಕಾಶ, ಜೊತೆಗೆ MLC ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರಿಗೂ ಕೂಡ ಅವಕಾಶ ಕೊಡೋದ್ರ ಬಗ್ಗೆ ಕೂಡ ತೀರ್ಮಾನ ಆಗಿದೆ. ಹಾಗಾಗಿ ಈ ಮೇಲ್ಮನೆಯ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಎಲ್ಲರನ್ನೂ ಜಾತಿ ಸಮೀಕರಣದ ಆಧಾರದ ಮೇಲೆ ಸಂಪುಟವನ್ನು ಪುನರ್ ರಚನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನಗಳು ಆಗ್ತಾ ಇದೆ. ಓಕೆ, ಮತ್ತೆ ಸಂಪರ್ಕಿಸ್ತೀನಿ ಆನಂದ್, ಧನ್ಯವಾದ. ಎಸ್ ಆನಂದ್, ಈ ಮುಂಚೆ ಸಂಭಾವ್ಯ ಸಚಿವರ ಪಟ್ಟಿ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ KJ ಜಾರ್ಜ್ ಅವರು ಕೂಡ ಹೈಕಮಾಂಡ್ ಚರ್ಚೆ ಮಾಡಿರುವಂತದ್ದು ಒಬ್ಬರಿಗೆ ಒಂದು ಸ್ಥಾನವನ್ನಷ್ಟೇ ಕೊಡ್ಲಿಕ್ಕಾಗೋದು. ಒಂದು ನೀವು KPCC ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಳ್ಳಿ ಅಥವಾ ಸಚಿವ ಸ್ಥಾನವನ್ನ ತಗೊಳ್ಳಿ ಅಂತ. ಈಗೇನಾದ್ರೂ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನ ತನಗೆ ಬೇಡ, ಸಚಿವ ಸ್ಥಾನಕ್ಕೆ ಅವರು ಹೋಗ್ತಾರೆ ಅಂತಂದ್ರೆ KPCC ಅಧ್ಯಕ್ಷ ಸ್ಥಾನವನ್ನ ಪರಮೇಶ್ವರ್ ಅವರಿಗೆ ನೀಡಬಹುದು ಅನ್ನೋದಾಗಿ ಹೇಳಲಾಗ್ತಾ ಇದೆ. ಈ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಸಾಕಷ್ಟು ಗೋಜುಗಳಿದೆ. ಇಲ್ಲಿ ಯಾರಿಗೆ ಸಿಗಬಹುದು, ಯಾರಿಗೆ ಶಾಕ್ ಕಾದಿರಬಹುದು. ಸಿದ್ದು ಆಪ್ತರು ಕೂಡ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ, DK ಆಪ್ತರು ಕೂಡ ಇಲ್ಲಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಸಚಿವ ಸ್ಥಾನಕ್ಕೆ. ಇನ್ನು KPCC ಅಧ್ಯಕ್ಷ ಸ್ಥಾನಕ್ಕಂತೂ ಸಾಕಷ್ಟು ಬ್ಯಾಟಿಂಗ್ ನಡೀತಾ ಇದೆ. G ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಇಬ್ಬರು ಕೂಡ KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಇಬ್ಬರ ನಡುವೆಯೂ ಕೂಡ ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಒಂದು ರೀತಿ ಇಬ್ರು ಕೂಡ ಹೈಕಮಾಂಡ್ ಬಳಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಈ ಮಧ್ಯೆ ನನಗೆ KPCC ಅಧ್ಯಕ್ಷ ಸ್ಥಾನವೂ ಬೇಕು, ಅದರೊಟ್ಟಿಗೆ ಸಚಿವ ಸ್ಥಾನವೂ ಬೇಕು ಅಂತ ಹೇಳಿದ್ದಿತ್ತು. ಆದ್ರೆ ಈಗ ಹೈಕಮಾಂಡ್ ಹಾಗೆ DKC ಚರ್ಚೆಯನ್ನ ನಡೆಸಿರುವಂತದ್ದು. ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಪ್ರಸ್ತಾವನೆಯನ್ನ ಇಟ್ಟಿರುವಂತದ್ದು, ಇಲ್ಲ ಒಂದು ನೀವು KPCC ಅಧ್ಯಕ್ಷ ಸ್ಥಾನವನ್ನ ತಗೋಬೇಕು ಅಥವಾ ಸಚಿವ ಸ್ಥಾನವನ್ನ ತಗೋಬೇಕು ಅಂತ. ಎರಡೂ ಸ್ಥಾನವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಸಚಿವ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ, ಹೊಸಬರಿಗೂ ಕೂಡ ಅವಕಾಶ ಈ ಕ್ಯಾಬಿನೆಟ್ ನಲ್ಲಿ ಕೊಡಬೇಕು ಅನ್ನೋದಾಗಿ ಹೇಳಲಾಗ್ತಾ ಇದೆ. ಇನ್ನು ಸಿದ್ದು ಕೂಡ ತಮ್ಮ ಆಪ್ತರ ಪರವಾಗಿ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. DKC ಆಪ್ತರ ಪರವಾಗಿ DKC ಕೂಡ ಬ್ಯಾಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಅಧಿಕಾರ ಹಂಚಿಕೆ ಸಮವಾಗಿ ಆಗಬೇಕು ಅಂತಂದಾಗ ಒಬ್ಬರಿಗೆ ಒಂದು ಸ್ಥಾನ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆನಂದ್, ಈಗ ಈ ಮುಂಚೆ DKC KPCC ಅಧ್ಯಕ್ಷರಾಗಿದ್ರು, ಈಗ DKC CM ಆಗ್ತಾ ಇರೋದ್ರಿಂದ KPCC ಅಧ್ಯಕ್ಷ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದು ಒಂದು ರೀತಿ ದೊಡ್ಡ ಪ್ರಶ್ನೆಯಾಗಿತ್ತು. ಹಾಗೆ ಇದಕ್ಕೂ ಕೂಡ ಬ್ಯಾಟಿಂಗ್ ಹಲವು ನಡೀತಾ ಇತ್ತು. ಸತೀಶ್ ಜಾರಕಿಹೊಳಿ ಕೂಡ ಈ ಒಂದು ಸ್ಥಾನವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಹಾಗೆ G ಪರಮೇಶ್ವರ್ ಅವರು ಕೂಡ ಈ ಸ್ಥಾನವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಅವರ ಡಿಮಾಂಡ್ ಏನಿದೆ, KPCC ಅಧ್ಯಕ್ಷ ಸ್ಥಾನ ಜೊತೆಗೆ ಸಚಿವ ಸ್ಥಾನ ಅಂತ. ಹೈಕಮಾಂಡ್ ನ ನಿರ್ಧಾರ ಏನಾಗಿದೆ? ಇದು ಸತೀಶ್ ಜಾರಕಿಹೊಳಿ ಅವರ ಪಾಲಾಗತ್ತಾ ಅಥವಾ G ಪರಮೇಶ್ವರ್ ಅವರಿಗೆ ಈ ಸ್ಥಾನ ಹೋಗತ್ತಾ ಅಂತ? KPCC ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ಸಹಜವಾಗಿ ರಾಜೀನಾಮೆ ಕೊಡ್ತಾರೆ. ಮುಂದಿನ ಅಧ್ಯಕ್ಷ ಯಾರು ಅಂತಕ್ಕಂಥ ನಿಟ್ಟಲ್ಲಿ ಹೈಕಮಾಂಡ್ ಕೂಡ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಈ ಒಂದು ನಾಯಕತ್ವ ಬದಲಾವಣೆ ಹಂತದಲ್ಲಿ ಸಹಜವಾಗಿಯೇ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶಗಳು ಸಿಗುತ್ತೆ ಅಂತಕ್ಕಂಥ ಚರ್ಚೆಗಳಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಮತ್ತು KPCC ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತೇಳಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಪರ್ಯಾಯ ಮಾರ್ಗಗಳ ಬಗ್ಗೆನೂ ಕೂಡ ಈಗಾಗಲೇ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಡಾಕ್ಟರ್ G ಪರಮೇಶ್ವರ್ ಅವರಿಗೂ ಈಗ ಒಂದು ಆಫರ್ ನೀಡಲ್ಲ. ಯಾಕಂದರೆ ಈ ಹಿಂದೆ ಸುಮಾರು 8 ವರ್ಷಗಳ ಕಾಲ ರಾಜ್ಯದಲ್ಲಿ KPCC ಅಧ್ಯಕ್ಷರ ಕೆಲಸ ಮಾಡಿದಂಥ ಡಾಕ್ಟರ್ G ಪರಮೇಶ್ವರ್ ನಾಯಕತ್ವದಲ್ಲಿ ಸರ್ಕಾರ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣರಾಗಿದ್ದರು. ಅವರು ಲಕ್ಕಿಯೆಸ್ಟ್ KPCC ಅಧ್ಯಕ್ಷ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಸಹಜವಾಗಿ ಸಂಘಟನಾತ್ಮಕವಾಗಿ ತಮಗಿರ್ತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ಕೂಡ ಬಳಸಿ 2013ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. BJPಯ ದೊಡ್ಡ ಮಟ್ಟದ ವಿರೋಧದ ಮಧ್ಯೆ ಕೂಡ ಪಕ್ಷವನ್ನು ಸಂಘಟನಾತ್ಮಕವಾಗಿ ಕಟ್ಟುವುದರ ಮೂಲಕ ಪಕ್ಷದ ಅಧಿಕಾರದಲ್ಲಿ ಕಾರಣ
ಕಾರಣೀಕರ್ತರಾಗಿದ್ದರು. ಹಾಗಾಗಿ ಅವರಿಗೆ ಅವಕಾಶಗಳು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲೂ ಕೂಡ ಹೈಕಮಾಂಡ್ ಯೋಚನೆ ಮಾಡ್ದಂಗಿದೆ. ಯಾಕಂದರೆ ಅವ್ರ ನಾಯಕತ್ವದಲ್ಲಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಸೂಕ್ತ ಅನ್ನುವಂಥ ಚರ್ಚೆಗಳಿದೆ. ಅದಕ್ಕೆ ಬಹಳ ಪ್ರಮುಖ ಕಾರಣ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವ್ರನ್ನ DCM ಮಾಡಿಕೊಂಡು ಈ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಕ್ಕಂಥ ಒಂದು ತೀರ್ಮಾನ ಆಗಿರುವಂಥ ಹಿನ್ನೆಲೆಯಲ್ಲಿ ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ದಲಿತ ಬಲ ವರ್ಗಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಈಗ KPC ಅಧ್ಯಕ್ಷ ಮಾಡೋದ್ರಿಂದ ಒಂದು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಅಹಿಂದ ನಾಯಕ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದ್ರು. ಹಾಗಾಗಿ ಸಿದ್ದರಾಮಯ್ಯ ನಂತರ ತಾವೇ ಅಹಿಂದ ಒಂದು ಸಮುದಾಯವನ್ನು ಲೀಡ್ ಮಾಡ್ತಕ್ಕಂಥದ್ದು ಅನ್ನುವಂಥ ರೀತಿಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಅನ್ನು ಕೂಡ ಅವರು ಸಿದ್ಧಪಡಿಸ್ಕೊಂಡಿದ್ರು. 2028ಗೆ ನಾನು ಕ್ಲೇಮ್ ಮಾಡ್ತೇನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ಹಾಗಾಗಿ 28ರ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಅವರು ಪಕ್ಷವನ್ನು ಅಧಿಕಾರ ತರುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಅಧ್ಯಕ್ಷರಾಗಕ್ಕೆ ಮುಂದಾಗಿದ್ದರು. ಆದರೆ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡೋದ್ರ ಬಗ್ಗೆ ಇವತ್ತು ಬೆಳೆಯೂ ಕೂಡ KPCC ಅಂದರೆ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ವೇಣುಗೋಪಾಲ್ ಕೂಡ ಸತೀಶ್ ಜಾರಕಿಹೊಳಿಗೆ ಫೋನ್ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ವರಿಷ್ಠರು ಈಗಾಗಲೇ ಮಾತುಕತೆ ನಡೆಸಿದ್ದಾರೆ. KPCC ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲು ಸಂಬಂಧಪಟ್ಟಾಗೆ ಅವರು ಸಹಜವಾಗಿ ಒಂದು ಆಫರನ್ನು ಕೂಡ ಇಟ್ಟಿದ್ದಾರೆ. ಯಾವ ತೀರ್ಮಾನವನ್ನು ಯಾರು ಒಪ್ಪಿಕೊಳ್ತಾರೆ ಅಂತಕ್ಕಂಥ ಮುಖ್ಯ ಆಗಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಕಡ್ಡಾಯವಾಗಿ ತಮ್ಮ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಒಂದು ಮಂತ್ರಿ ಸ್ಥಾನವನ್ನು ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಇರ್ತಕ್ಕಂಥ ಒಂದು ಮಂತ್ರಿ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಬಿಗಳು ನಡೆದಿರ್ತಕ್ಕಂಥದ್ದು ಎಲ್ಲ ವರ್ಗವನ್ನು ಕೂಡ ಸಂಧಾನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರುವ ಕಾರಣಕ್ಕಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದಂತೂ ಸ್ಪಷ್ಟ, 2028ರ ಚುನಾವಣೆಯ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಸಂಘಟನೆ ಜೊತೆಗೇನೆ ಸರ್ಕಾರವನ್ನು ಉತ್ತಮ ರೀತಿ ನಡೆಸ್ಕೊಂಡು ಹೋಗ್ತಕ್ಕಂಥ ಅನಿವಾರ್ಯವಾಗಿರುವ ಕಾರಣಕ್ಕಾಗಿ ಜಾತಿ ಸಮೀಕರಣದ ಆಧಾರದ ಮೇಲೆ ಎಲ್ಲ ಸಮುದಾಯಗಳನ್ನು ಕೂಡ ಓಲೈಕೆ ಮಾಡ್ತಕ್ಕಂಥ ಅನಿವಾರ್ಯತೆ ಇರುವ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳೊಂದಿಗೆ ಒಂದು ತೀರ್ಮಾನ ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ ಬಹಳ ಮುಂದಾಗಿದೆ. ಹೈಕಮಾಂಡ್ ತೀರ್ಮಾನ ಏನಿರುತ್ತೆ ಅಂತಕ್ಕಂಥ ಕಾದು ನೋಡಬೇಕು. ಓಕೆ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.